33% ರಿಸರ್ವೇಶನ್ ಕೊಡಬೇಕು ಅನ್ನೋದು ಅದೊಂದು ಸಾಂವಿಧಾನಿಕ ರೈಟ್ಸ್, ಸಂವಿಧಾನ ಕೊಟ್ಟಂತ ಹಕ್ಕು ಹೆಣ್ಮಕ್ಳಿಗೆ. ಇದನ್ನ ಜಾರಿಗೆ ತರಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು 1996ರಲ್ಲಿ ಅಂದು ಪ್ರಧಾನ ಮಂತ್ರಿಯಾಗಿ ಈ ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ ಹೊರಟರು. ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಬಿಲ್ ಪಾಸ್ ಆಗಿಲ್ಲ. ಅಂದು ದೇವೇಗೌಡರು ಕಂಡ ಕನಸನ್ನ ಇಂದು ನರೇಂದ್ರ ಮೋದಿ ಅವರು ನನಸು ಮಾಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ 33% ರಿಸರ್ವೇಶನ್ ಕೊಡ್ಲಿಕ್ಕೆ ಒಂದು ದಾಪುಗಾಲನ್ನ, ಒಂದು ಹೆಜ್ಜೆಯನ್ನ ಇಟ್ಟಂತಹ ಈ ಇಂಡಿಯಾ ಮೈತ್ರಿಕೂಟ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಕಾರಣಾಂತರಗಳಿಂದ ಆ ಬಿಲ್ ಬಿದ್ದಿರಬಹುದು, ಆದರೆ ಆ ಬಿಲ್ ಬೀಳ್ಲಿಕ್ಕೆ ಕಾರಣರಾದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದ ಮಹಿಳೆಯರು ಉತ್ತರವನ್ನ ಕೊಡ್ತಾರೆ. ಯಾವ ಕಾರಣಕ್ಕೋಸ್ಕರ ನೀವು ಬಿಲ್ ಅನ್ನ ವಿರೋಧ ಮಾಡಿದ್ರಿ? ಇವತ್ತು ಅಲ್ಲಿರ್ತಕ್ಕಂಥ ಮಹಿಳಾ ನಾಯಕರು, ಇವತ್ತು ಸೋನಿಯಾ ಗಾಂಧಿ ಅವರು ಉತ್ತರ ಕೊಡಬೇಕು. ಯಾವ ಕಾರಣಕ್ಕೋಸ್ಕರ ನೀವು ಮಹಿಳಾ ಬಿಲ್ ಅನ್ನ ಹಿಂದಕ್ಕೆ ಪಡೆದ್ರಿ? ಎಸ್, ಅವ್ರು ಹೇಳಿದ್ರು ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ದಕ್ಷಿಣ ಭಾಗಕ್ಕೆ ಅನ್ಯಾಯ ಆಗುತ್ತೆ. ಹೌದು, ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಇವತ್ತಿಗೂ ಕೂಡ ಇರ್ತಕ್ಕಂಥ 542 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ 130 ಸ್ಥಾನಗಳು ಮಾತ್ರ ದಕ್ಷಿಣಕ್ಕೆ ಇರ್ತಕ್ಕಂಥದ್ದು. ಉಳಿದೆಲ್ಲ ಸ್ಥಾನಗಳು 400ಕ್ಕೂ ಹೆಚ್ಚು ಸ್ಥಾನಗಳು ಉತ್ತರಕ್ಕೆ ಇರ್ತಕ್ಕಂಥದ್ದು. ಈಗಲೂ ಅನ್ಯಾಯ ಆಗಿತ್ತಲ್ಲ, ಆ ಅನ್ಯಾಯವನ್ನ ಮಾಡಿದವರೇ ಕಾಂಗ್ರೆಸ್ನವರು. ಈ ದೇಶದಲ್ಲಿ 3 ರಿಂದ 4 ಬಾರಿ ಕ್ಷೇತ್ರ ಪುನರ್ವಿಂಗಡಣೆ ಆಗಿದೆ. ಆ ಎಲ್ಲ ಸಂದರ್ಭಗಳಲ್ಲಿ ಈ ಉತ್ತರ ದಕ್ಷಿಣದ ಅಸಮತೋಲನ ಅರ್ಥ ಆಗ್ಲಿಲ್ವಾ? ಅವ್ರು ಯಾವ ಮಾನದಂಡನ ಇಟ್ಕೊಂಡು ಮಾಡಿದ್ರು? ಅವತ್ತು 400 ಚಿಲ್ಲರೆ ಉತ್ತರಕ್ಕೆ ಸಿಕ್ಕಿದೆ, 100 ಚಿಲ್ಲರೆ 130 ಸ್ಥಾನಗಳು ದಕ್ಷಿಣ ಸಿಕ್ಕಿದ್ರೆ ಅವತ್ತು ಅನ್ಯಾಯ ಆಗಿರ್ಲಿಲ್ವಾ? ಅವತ್ತು ಈ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅಲ್ವಾ? ನೀವು ಈ ಅನ್ಯಾಯ ಆಗ್ತಾ ಇದೆ, ಈಗ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತೀರಲ್ಲ, ನೀವು ಯಾವ ಮಾನದಂಡಗಳನ್ನ ಇಟ್ಕೊಂಡು ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರೆ? ಅವತ್ತು ಜನಸಂಖ್ಯೆಯನ್ನ ಮಾನದಂಡವಾಗಿ ಇಟ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರಿ. ಇವತ್ತು ಅದೇ ಜನಸಂಖ್ಯೆಯನ್ನ ಮಾನದಂಡವಾಗಿ ಇಟ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾ ಇದ್ದಾರೆ. 50% ಜಾಸ್ತಿ ಆಗ್ತಾ ಇದೆ. ಮೋಸ ಮಾಡೋ ಪ್ರಶ್ನೆಯಲ್ಲಿ ಬಂತು, ಅನ್ಯಾಯ ಆಗೋ ಪ್ರಶ್ನೆಯಲ್ಲಿ ಬಂತು. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವ್ರು ಹೇಳಿದ್ರು, ನಾವು 50% ಜಾಸ್ತಿ ಇದೀವಿ. ಕರ್ನಾಟಕಕ್ಕೆ 28 ಕ್ಷೇತ್ರ ಆಯ್ತು, 42 ಕ್ಷೇತ್ರ ಆಗಿದೆ. ಹಾಗೆ ದಕ್ಷಿಣದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು 39 ಇದ್ದುದು 59 ಆಗಿದೆ ತಮಿಳ್ನಾಡು. ಹಾಗಾಗಿ ಎಲ್ಲರೂ ಕೂಡ ಜಾಸ್ತಿ ಆಗಿದೆ. ರೇಷಿಯೋ ಸಮಾನವಾಗಿ ಏನಿತ್ತು ಆ ರೇಷಿಯೋ ಜಾಸ್ತಿ ಆಗಿದೆ. ಅನ್ಯಾಯ ಆಗಿದ್ರೆ, ಮೋಸ ಆಗಿದ್ರೆ ಅದು ಕಾಂಗ್ರೆಸ್ ಇಂದ. ಯಾಕೆಂದ್ರೆ ಹಿಂದೆ ಏನ್ ಮಾಡಿದ್ರು, ಉತ್ತರ ದಕ್ಷಿಣಕ್ಕೆ ಅನ್ಯಾಯ ಆಗಿತ್ತು, ಅದು ಅವ್ರ ಕಾಲದಲ್ಲಿ ಆಗಿದ್ದು. ಅವರ ಕೊಟ್ಟ ಭಿಕ್ಷೆ ಅದು, ಅವರ ಕೊಟ್ಟ ಕೊಡುಗೆ ಅದು. ಅವರಿಂದ ಈ ದೇಶಕ್ಕೆ ಅನ್ಯಾಯ ಆಗಿದೆ. ಉತ್ತರ ದಕ್ಷಿಣದ ರಾಜ್ಯಗಳಿಗೆ ಸಮಾನವಾಗಿ ಈ ಸೀಟಿ ಹಂಚಿಕೆ ಆಗ್ಬೇಕಾಯ್ತು ಅಂತ ಇದ್ರೆ ಅದು ಮೊದಲೇ ಮಾಡ್ಬೇಕಾಗಿತ್ತು. ನೀವು ಕಾಂಗ್ರೆಸ್ ಪಕ್ಷ ಸುದೀರ್ಘವಾಗಿ 53 ವರ್ಷ ಹೆಚ್ಚು ಅಧಿಕಾರವನ್ನ ಮಾಡಿದಂತ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ. ಯಾಕೆ ನೀವು ಆ ತಪ್ಪನ್ನು ಸರಿಪಡಿಸಲಿಲ್ಲ? ತಪ್ಪನ್ನು ಸರಿಪಡಿಸಿದ್ರೆ ಈಗ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಈಗ ನೀವು NDA ಮೇಲೆ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗ್ಬೇಕು ಅಂತ, ಜನಸಂಖ್ಯೆ ಆಧಾರದ ಮೇಲೆ ಆಗ್ತಾ ಇದೆ. ಎಸ್, ನೀವು ಬದಲಾವಣೆ ಮಾಡಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಆಗಬೇಕು. ನೀವು ಭೌಗೋಳಿಕವಾಗಿ ಪ್ರದೇಶವಾರು, ಸಾಂಸ್ಕೃತಿಕವಾರು ಬದಲಾವಣೆ ಮಾಡಬೇಕು. ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ಬೇಕು. ಕಾಂಗ್ರೆಸ್ ಅವ್ರ ನಾಯಕರು ಕಡಿಮೆ ಆಗೋದಿಲ್ಲ ಬಂತ್ರಿ, ಗೆಲ್ಲತಾನೆ ಇಲ್ಲ ಅವರು. ಅಯ್ಯೋ, 100 ಕ್ರಾಸ್ ಮಾಡ್ತಾ ಇಲ್ಲ ಅವರು. ಗೆಲ್ಲದೆ ಈಗ 3 ಚುನಾವಣೆ ನೋಡಿದ್ರಿ, 3 ಚುನಾವಣೆ 100 ಕ್ರಾಸ್ ಮಾಡಿಲ್ಲ ಅವರು. 100 ಕ್ರಾಸ್ ಮಾಡದೇ ಇರತಕ್ಕಂತ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲೋದಲ್ ಬಂತು. ಅವರು ಇವತ್ತೇನಾದ್ರೂ ಈ ದೇಶದಲ್ಲಿ ಅಸ್ತಿತ್ವ ಇದ್ರೆ, ತಮ್ಮನ್ನ ತಾವು ಏನೋ ಇನ್ನೂ ಜೀವಂತವಾಗಿದ್ದೀವಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಅದಕ್ಕೆ ರೀಜನಲ್ ಪಾರ್ಟಿಗಳೇ ಕಾರಣ. ನೀವು ಪಶ್ಚಿಮ ಬಂಗಾಳಕ್ಕೆ ಹೋಗ್ತೀರಿ, ಅಲ್ಲಿ ಮಮತಾ ಬ್ಯಾನರ್ಜಿ ಜೊತೆ ಹೊಂದಾಣಿಕೆ. ಇಲ್ಲಿ ತಮಿಳ್ನಾಡಿಗೆ ಹೋಗ್ತೀರಿ, ಸ್ಟಾಲಿನ್ ಜೊತೆ ಹೊಂದಾಣಿಕೆ. ನೀವು ಇದಕ್ಕೆ ಹೋಗ್ತೀರಾ, ಕೇರಳಕ್ಕೆ ಹೋಗ್ತೀರಾ, ಅಲ್ಲೂ ರೀಜನಲ್ ಪಾರ್ಟಿ ಜೊತೆ ಹೊಂದಾಣಿಕೆ. ಇಡೀ ದೇಶದಲ್ಲಿ ನೀವು ರೀಜನಲ್ ಪಾರ್ಟಿಗಳ ಸಹಾಯ ತಗೊಂಡು ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಂಡು ನಿಂತಿರ್ತೀವಿ. ನಿಮಗೆ ಯಾವುದೇ ರಾಷ್ಟ್ರೀಯ ಮಾನ್ಯತೆ ಇಲ್ಲ. ರಾಷ್ಟ್ರೀಯ ಮಾನದಂಡ, ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ ನಿಮಗೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.